ನಿಜ. ರಿಲೇಷನ್ಶಿಪ್ಪೇ ಇರಲಿ, ಫ್ರೆಂಡ್ಶಿಪ್ಪೇ ಇರಲಿ, ಎಲ್ಲ ಶಿಪ್ಗಳು ತೇಲೋದು ಈ ನಂಬಿಕೆ ಅನ್ನೋ ಬೇಸ್ ಮೇಲೆ. ನಿಜ. ಆದರೆ ಎಲ್ಲ ರೂಲ್ಸು ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಅಪ್ಲೈ ಆಗಲ್ವಲ್ಲ. ಪ್ರತಿಯೊಂದಕ್ಕೂ ಎಕ್ಸೆಪ್ಷನ್ಸ್ ಇರುತ್ತೆ. ನಂಬಿಕೆನ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು. ಆದರೆ ಒಂದೊಂದು ಸತಿ ಸತ್ಯನ ಹೇಳಿದ್ರೆ ನಮ್ಮವ್ರು ಎಲ್ಲಿ ನೊಂದ್ಕೋತಾರೋ, ಅದನ್ನು ಅರ್ಗಿಸ್ಕೊಳಕ್ಕಾಗದೆ ಎಲ್ಲಿ ಕುಗ್ಗೋಗ್ತಾರೋ ಅನ್ನೋ ಕಾರಣಕ್ಕೆ ಸತ್ಯನ ಮುಚ್ಚಿಡೋ ಪ್ರಸಂಗ ಬರುತ್ತೆ. ಸತ್ಯ ಮುಚ್ಚಿಡೋ ಪ್ರಸಂಗ ಬರುತ್ತಾ? ಅದು ನನ್ನ ನಿಮ್ಮ ನಡುವೆ. ಯಾವ ಕಷ್ಟ ನಿಮ್ಮನ್ನು ನನ್ನಿಂದ ಸತ್ಯ ಮುಚ್ಚಿಡೋ ಹಾಗೆ ಮಾಡ್ತು, ನನಗೆ ಅದು ಗೊತ್ತಾಗಲೇಬೇಕು. ಅದು ನನ್ನ ಪ್ರಕಾರ ನಂಬಿಕೆ ದ್ರೋಹ ಅಲ್ಲ, ಮೋಸ ಅಲ್ಲ. ಅದು ನಮ್ಮವ್ರ ಮೇಲೆ ನಾವಿಟ್ಟಿರೋ ಕಾಳಜಿ. ಅದು ನಮ್ಮವ್ರನ್ನ ನಾವೆಷ್ಟು ಪ್ರೀತಿಸ್ತೀವಿ ಅನ್ನೋದನ್ನ ಅದು ತೋರಿಸುತ್ತೆ. ನಿಜ. ನಂಬಿಕೆ ಒಂದೇ ಒಬ್ಬರನ್ನ ಅಳಿಯೋದಕ್ಕೆ ಪ್ಯಾರಾಮೀಟರ್ ಆಗಬಾರ್ದು. ಅದಕ್ಕೂ ಮೀರಿ ವಿಷಯಗಳಿರುತ್ತೆ. ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಲೈಫ್ ಅಂದಮೇಲೆ ಪ್ರತಿಯೊಂದಕ್ಕೂ ಎಲ್ಲ ಥರದ ಆಯಾಮಗಳಿರುತ್ತೆ. ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡಿ ನಮ್ಮ ಮೂಗಿನ ನೇರಕ್ಕೆ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಹೌದು, ಇದನ್ನೆಲ್ಲ ನೀವ್ಯಾಕೆ ಹೇಳ್ತಾ ಇದ್ದೀರಾ? ಈ ಮಾತು ಯಾಕೆ ಬಂತು? ಯಾಕೆ ಅಂದರೆ ಹಾಗೆ ಬಂತು, ಮಾತು ಮಧ್ಯದಲ್ಲಿ ಬಂತು ಅಷ್ಟೇ. ಗುಡ್ ನೈಟ್. ಗುಡ್ ನೈಟ್. ಗೌತಮ್ ಅವರೇ, ಕಾಫಿ. ಥ್ಯಾಂಕ್ ಯು. ಭೂಮಿಕಾ, ಇವತ್ತು ನಾನೇ ಡ್ರಾಪ್ ಮಾಡ್ತೀನಿ. ಇವತ್ತು ನೀವು ಡ್ರಾಪ್ ಮಾಡ್ತೀರಾ? ಅದೇನು ಇವತ್ತುನಾ ಅಂತ ಶಾಕಲ್ಲಿ ಹೇಳ್ತಾ ಇದ್ದೀರಲ್ಲ? ಅಲ್ಲ, ಶಾಕ್ ಅಂತಲ್ಲ, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೆ. ನನ್ನನ್ನು ಡ್ರಾಪ್ ಮಾಡಿ ಮಾಡಿ ಅದೇ ಒಂದು ಕೆಲಸ ಹೋಗ್ಬಿಡುತ್ತೆ ನಿಮಗೆ. ಅದಾಗೋದು ಬೇಡ ಅಂತ. ನನ್ನ ಗಂಡ ಅನ್ನೋ ಕಾರಣಕ್ಕೆ ನಾನು ಎಲ್ಲೇ ಹೋದರೂ ನೀವು ನಿಮ್ಮ ಕೆಲಸ ಬಿಟ್ಟು ನನ್ನ ಹಿಂದೆನೇ ಸುತ್ತಾಡಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲ, ಸೊ ಪ್ಲೀಸ್ ನೀವು ಕೆಲಸದ ಮೇಲೆ ಫೋಕಸ್ ಮಾಡಿ. ನಂದು ನಾನು ನೋಡ್ಕೋತೀನಿ. ನನಗೂ ದೇವರು ಕೈ ಕಾಲು ಬುದ್ಧಿ ಎಲ್ಲ ಕೊಟ್ಟಿದ್ದಾನೆ. ಡ್ರಾಪ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ದಕ್ಕೆ ಇಷ್ಟೊಂದು ಮಾತು ಕೇಳಬೇಕಾಗಿತ್ತಾ? ನಾನು ಅವತ್ತೇ ಹೇಳಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ನೀವು ಯಾಕೆ ಯೋಚನೆ ಮಾಡ್ತೀರಾ? ಓ, ನನ್ನ ಕಾರ್ ಟೈರ್ ಸೌದೋಗುತ್ತೆ ಅಂತನಾ? ನಾನು ಹಾಗೆ ಹೇಳಕ್ಕೆ ಬಂದಿಲ್ಲ. ಸರಿ, ಓಕೆ. ನಾನು ಡ್ರಾಪ್ ಮಾಡೋದ್ರಲ್ಲಿ ನಿಮಗೊಂಥರ ಖುಷಿ ಇದೆ ಅಂದರೆ ಹಾಗೆ ಆಗಿ. ಬೇಡ ಬೇಡ ಅಂದರೂ ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಅವಾಗ ನಾನು ಯಾಕೆ ಬೇಡ ಅಂತೇಳಿ? ಬನ್ನಿ, ಸೇವೆ ಮಾಡಿ, ಡ್ರಾಪ್ ಮಾಡಿ. ಕಡೀರಿ ಬಂದೆ. ಸಿಸ್ಟರ್, ಏನಣ್ಣ? ಅದೇನೋ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಯ್ತದೆ ಅಂತಾರಲ್ಲ, ಹಾಗೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಯ್ತದೆ. ಯಾಕಣ್ಣ? ಹೊಟ್ಟೆ ಸರಿ ಇಲ್ವಾ? ಅಯ್ಯೋ ದೇವ್ರೆ, ಹೊಟ್ಟೆ ಸರಿಯಾಗಿದೆ ಸಿಸ್ಟರ್. ಅದೇನೋ ಲೈಟಾಗಿ ಟೆನ್ಷನ್ ಆಯ್ತಾ ಇದೆ. ಟೆನ್ಷನ್ ಯಾಕೆ? ನಾವು ಲೇಟೆಸ್ಟಾಗಿ ಒಂದು ಬಾಂಬ್ ಪ್ರಯೋಗ ಮಾಡಿದ್ವಲ್ಲ, ಅದು ಬ್ಲಾಸ್ಟ್ ಆಗಿದೆಯಾ ಅಥವಾ ಟುಸ್ಪಟಾಕಿ ಆಗಿದೆಯಾ ಅಂತ ಒಂದು ಸಣ್ಣ ಅನುಮಾನ. ಬ್ಲಾಸ್ಟ್ ಆಗಿರುತ್ತಲ್ವಾ? ಆಗಿದ್ರು ಆಗಿರ್ಬೋದು. ಆಗಿಲ್ಲ ಅನಿಸುತ್ತೆ. ಗೌತಮ್, ಆಮ ಆಫೀಸ್ಗೆ ಹೊರಟಿಯಾ? ಆಮ, ಹೋಗಿ ಬರ್ತೀನಿ. ಹೌದು, ಬರ್ತೀವತ್ತೆ. ಹಾಂ, ಸಿಸ್ಟರ್ ನೋಡಿದೆಯಾ ಹೆಂಗೆ ಜೋಡಿ ಹಕ್ಕಿ ಥರ ಹಾರಾಡ್ಕೊಂಡು ಹೋಗ್ತಿದ್ದಾರೆ ಅಂತ? ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಬಾಂಬ್ ಟುಸ್ಪಟಾಕಿ ಆಗಿರೋದು ಗ್ಯಾರಂಟಿ. ಅಲ್ಲ, ಬ್ಲಾಸ್ಟ್ ಆಗೋದು ಬೇಡ, ಸ್ವಲ್ಪ ಹೋಗಿ ಆದರೂ ಆಡ್ಬೋದಿತ್ತಲ್ಲ, ಅದಾದರೂ ಸಮಾಧಾನ ಪಟ್ಕೋಬೋದಿತ್ತಲ್ಲ. ಇಲ್ಲ ಅಣ್ಣ, ಇದೊಂಥರ ಪ್ರೆಷರ್ ಕುಕ್ಕರ್ ಥರ. ಹೊರಗಡೆ ಹೊಗೆ ಕಾಣಿಸ್ದೇ ಇದ್ರೂ ಒಳಗಡೆ ಕುದೀತಾ ಇರತ್ತೆ. ನೀನು ಅವರಿಬ್ಬರು ಜೊತೆಯಾಗಿ ಹೋಗೋದನ್ನು ಮಾತ್ರ ನೋಡಿದೆ, ಆದರೆ ನಾನು
ಗೌತಮ್ ಮುಖಾನ್ ಮಾತ್ರ ನೋಡ್ತಾ ಇದ್ದೆ. ನಾವು ಹಾಕಿದ ಬಾಂಬ್ ಖಂಡಿತ ಬ್ಲಾಸ್ಟ್ ಆಗುತ್ತೆ. ನಾವು ಅಂದ್ಕೊಂಡಿರೋದ್ಕಿಂತ ಜೋರಾಗಿ ಸೌಂಡ್ ಮಾಡಿದೆ. ಹಾಗಂತೀಯಾ? ಡೌಟೇ ಇಲ್ಲ. ಪ್ಲೀಸ್ ಫಾರ್ ಗಾಡ್ ಸೇಕ್ ಡೋಂಟ್ ಬಿಲೀವ್ ಆಲ್ ದ್ಯಾಟ್. ನಾನು ಹೇಳ್ತಾ ಇದ್ದೀನಲ್ಲ, ಆ ಥರ ಏನೂ ಇಲ್ಲ. ಆ ಲೂಸ್ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಕಾಲ್ ಮಾಡಿ ಇದನ್ನೇ ಹೇಳ್ಕೊಂಡು ಬಂದಿದ್ದಾಳೆ. ಅವಾಗಿಂದ ಎಲ್ಲರೂ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ನನಗಂತೂ ಎಲ್ರಿಗೂ ಕ್ಲಾರಿಫೈ ಮಾಡಿ ಸಾಕಾಗೋಗಿದೆ. ಐ ಆಮ್ ಸೋ ಫೆಡ್ ಅಪ್ ವಿತ್ ದಿಸ್ ಹೋಲ್ ಥಿಂಗ್. ಓಕೆ ಬಾಯ್. ಇಷ್ಟುಗಿದ ಮೇಲೆ ಎಲ್ರಿಗೂ ಹೇಳ್ಕೊಂಡು ಬಂದಿದ್ದಾಳೆ. ಎದುರಿಗೆ ಸಿಗದಾಗ್ಬಿಡ್ತೀನಿ. ಮಹಿ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತಾ ಇದೀಯಾ? ನಿನ್ನೆನೆ ಹೇಳಿದ್ನಲ್ವಾ, ಜಸ್ಟ್ ಲೀವ್ ಇಟ್ ಅಂಡ್ ರಿಲ್ಯಾಕ್ಸ್. ಹೇಗೆ ರಿಲ್ಯಾಕ್ಸ್ ಆಗಿರಲಿ ಜೀವ? ಆ ಇಡಿಯಟ್ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಕಾಲ್ ಮಾಡಿಕೊಂಡು ಈ ವಿಷಯನೆಲ್ಲ ಹೇಳ್ತಿದ್ದಾಳೆ. ಎಲ್ಲರೂ ನನಗೆ ಕಾಲ್ ಮಾಡಿ ತಲೆ ತಿಂತಿದ್ದಾರೆ. ನಾನು ಅವ್ರಿಗೆಲ್ಲ ಏನಂತ ಆನ್ಸರ್ ಮಾಡಲಿ? ನನ್ನ ತಲೆ ಕೆಟ್ಟೋಗಿದೆ. ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಮೈಯೆಲ್ಲ ಪರ್ಚ್ಕೊಂಡು ಬಿಡ್ಬೇಕು, ಅಷ್ಟು ಇರಿಟೇಟ್ ಆಗೋಗಿದ್ದೀನಿ ನಾನು. ಇಟ್ಸ್ ಓಕೆ ಮಹಿ, ಆಗಿದ್ದಾಯ್ತು, ಬಿಟ್ಬಿಡು. ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಿನ್ನ ಪೀಸ್ ಆಫ್ ಮೈಂಡ್ನ ಹಾಳು ಮಾಡ್ಕೋಬೇಡ. ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಅದು ನಿಜ ಆಗ್ಬಿಡುತ್ತಾ ಹೇಳು? ಇಲ್ಲ ತಾನೆ. ಸೊ ಜಸ್ಟ್ ಇಗ್ನೋರ್ ಇಟ್. ಆರಾಮಾಗಿರು. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಹೋಗಿ ಬನ್ನಿ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಬೇಕಿದ್ರೆ ಒಂದು ಕ್ಲಾಸ್ನ ಬಂಕ್ ಮಾಡಿ ಬನ್ನಿ. ನಾವಿಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ. ನನಗೇನು ಅಭ್ಯಂತರ ಇಲ್ಲ. ಹಾಂ, ನಿಮಗೇನು ಅಭ್ಯಂತರ ಇಲ್ಲ. ಆದರೆ ನಾನು ಕ್ಲಾಸ್ ಬಂಕ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ನನ್ನನ್ನು ಡಿಬಾರ್ ಮಾಡಿಬಿಡ್ತಾರೆ. ಬಟ್ ನಿಮ್ಮ ಕಾನ್ಸೆಪ್ಟ್ ಹೊಸದಾಗಿದೆ. ಟೀಚರೇ ಕ್ಲಾಸ್ ಬಂಕ್ ಮಾಡೋದು. ಸರಿ, ನಿಮಗೆ ಬಂಕ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ನೀವು ಕ್ಲಾಸ್ಗೆ ಹೋಗಿ ಬನ್ನಿ. ಅಲ್ಲಿ ತನಕ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನಾನು ಬರೋ ತನಕ ನೀವು ಇಲ್ಲೇ ಕಾಯ್ತಿರ್ತೀರಾ? ಹಾಂ, ಯಾಕೆ ಕಾಯ್ಬಾರ್ದಾ? ಗೌತಮ್ ಅವರೇ, ನಿಜ ಹೇಳಿ, ನಿಮ್ಗೆ ಏನಾಗಿದೆ? ನೀವು ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದೀರಾ? ಏನಾದರೂ ಹೇಳೋದಿತ್ತಾ? ಪರ್ಸ್ನಲಾಗಿ ಏನಾದರೂ? ನೋ, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ಅನ್ನಿಸ್ತು ಅಷ್ಟೇ. ಅದು ನೆನ್ನೆ ರಾತ್ರಿ ನೀವು ಒಂದು ಮಾತು ಹೇಳಿದ್ರಲ್ಲ, ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯಾವುದು? ಅದೇ, ಪ್ರೀತಿಸೋರು ನಮ್ಮಿಂದ ಏನಾದರೂ ಮುಚ್ಚಿಡ್ತಾರೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಅದು ನಮ್ಮವರ ಒಳ್ಳೇದಕ್ಕೋಸ್ಕರನೇ ಆಗಿರುತ್ತೆ ಅನ್ನೋ ಥರ ಏನೇನೋ ಮಾತಾಡಿದ್ರಲ್ಲ, ಆ ಮಾತು. ಓಕೆ. ನೋಡಿ, ನಾವು ಗಂಡಸರು ಇದೆಲ್ಲ ಸೂಕ್ಷ್ಮಗಳಿಗೆ ಗೊತ್ತೇ ಆಗಲ್ಲ. ನಾವು ಅದ್ರ ಕಡೆ ಗಮನನೇ ಕೊಟ್ಟಿರಲ್ಲ. ಎಲ್ಲನೂ ಭಾಳ ಸೂಪರ್ಫಿಷಿಯಲ್ ಆಗಿ ನೋಡ್ತೀವಿ. ಆದರೆ ಹೆಣ್ಣು ಮಕ್ಕಳು ನೀವು ಹಾಗಲ್ಲ. ಎಲ್ಲನೂ ದುರ್ಬೀನ್ ಹಾಕಿ ಗಮನಿಸ್ತೀರಾ, ಎಲ್ಲನೂ ಅರ್ಥ ಮಾಡ್ಕೋತೀರಾ. ಭಗವಂತ ನಿಮಗೆ ಒಂದು ಸ್ಪೆಷಲ್ ರೆಡಾರ್ ಕೊಟ್ಬಿಟ್ಟಿರ್ತಾನೆ. ಬೈ ಡಿಫಾಲ್ಟ್ ನಿಮ್ಗೆ ಅದು ಬಂದ್ಬಿಟ್ಟಿರುತ್ತೆ. ಯಾರು ಏನು ಮಾತಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಯಾರ ಗಮನ ಯಾರ ಬಗ್ಗೆ ಇದೆ, ಏನು ಮುಚ್ಚಿಡ್ತಾ ಇದ್ದಾರೆ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ನಮ್ಗೆ ಅಷ್ಟೆಲ್ಲ ಶಕ್ತಿ ಇದೆಯಾ? ಅಫ್ಕೋರ್ಸ್. ಹೆಣ್ಣು ಅಂದರೆ ಶಕ್ತಿ ಅಂದ್ರೇ ಹೆಣ್ಣು. ಹೆಣ್ಮಕ್ಳ ಬಗ್ಗೆ ತುಂಬಾನೇ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ಇನ್ಫ್ಯಾಕ್ಟ್ ಹೆಣ್ಮಕ್ಳ ಮೇಲೆ ಯಾರಾದರೂ PhD ಮಾಡ್ತಿದ್ದಾರೆ ಅಂದರೆ ನೀವು ಅವ್ರ ಗೈಡ್ ಆಗಿರ್ತೀರಾ. ಇಲ್ಲ ಈಗ ನೋಡ್ತಾ ಸ್ವಲ್ಪ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಅಲ್ಲ, ಸ್ವಲ್ಪ ಓವರ್ ಆಗಿ ತಿಳ್ಕೊತಿದ್ದೀರಾ ನೀವು. ಹೇಳಿ ನಾನು ಮರ ಹತ್ತಿಸ್ತಿದ್ದೀರ. ಸರಿ, ನಂಗೆ ಟೈಮ್ ಆಗ್ತಿದೆ, ನಾನು ನೋಡ್ತೀನಿ. ಓಕೆ, ಬಾಯ್. ಬಾಯ್. ಯಾ, ಓಕೆ. ಇನ್ನೊಂದು 10 ಮಿನಿಟ್ಸಲ್ಲಿ ನಿಮ್ಗೆ ಕಾಲ್ ಮಾಡ್ತೀನಿ. ಬಾಯ್. ನಮ್ಮ ಡುಮ್ಮ ಸರ್ದು ಸದ್ಯದ ಸ್ಟೇಟಸ್ ಏನಿರ್ಬೋದು? ಹೆಂಡ್ತಿನ ಡ್ರಾಪ್ ಮಾಡ್ತೀನಿ ಅಂತ ಹೋದ. ಡ್ರಾಪ್ ಮಾಡೋಕ್ಕೆ ಹೋದವನು ಹಾಗೆ ಪ್ರೇಮ ಪಾಠ ಹೇಳಿಸ್ಕೊಳ್ಳೋದಕ್ಕೆ ಅವರಿಂದ ಸ್ಟೂಡೆಂಟ್ ಥರ ಹೋಗಿ ಸೀದಾ ಅವ್ರ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡ್ಬಿಟ್ನಾ? ಯಾವುದಕ್ಕೂ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಇಲ್ಲ ಅಂದರೆ ನನ್ನ ಮನ್ಸಿಗೆ ಸಮಾಧಾನನೇ ಇರಲ್ಲ. ಹೇಳಪ್ಪ ಆನಂದ. ನಾನೇನಪ್ಪ ಹೇಳಿ, ನೀನು ಹೇಳಬೇಕು. ಮುಗಿತಾ ನಿನ್ನ ಡ್ರೈವರ್ ಡ್ಯೂಟಿ? ಏಯ್, ಏನೋ ನನ್ನ ಡ್ರೈವರ್ ಅಂತ ಇದೆಯಾ?
ಯಾಕಪ್ಪ ರೈಸ್ ಆಗ್ತಾ ಇದೆಯಾ? ನಾನು ಇರೋ ವಿಷಯನೇ ಹೇಳ್ತಾ ಇರೋದು. ಆಮೇಲೆ ಇದೇ ಕಣೋ ಸತ್ಯ, ಕಾರ್ ನಿಂದೆ ಆದರೂ ನೀನು ಮಾಡ್ತಾ ಇರೋದು ಡ್ರೈವರ್ ಕೆಲಸನೇ. ಕಾಸ್ಟ್ಲಿ ಕಾರ್ಗೆ ಅನ್ಪೇಡ್ ಡ್ರೈವರ್ ನೀನು. ನೀನಷ್ಟೇ ಅಲ್ಲಪ್ಪ, ನನ್ನೂ ಸೇರಿಸಿ ಪ್ರತಿಯೊಬ್ಬ ಗಂಡಂದ್ರ ಪಾಡು ಇದೆ ಕಣ. ನಾವು ಡ್ರೈವರ್ಗಳು ಸ್ಯಾಲ್ರಿ ಇಲ್ಲ ಅಷ್ಟೇ. ಏಯ್, ಹಾಗಾದರೆ ಹೆಣ್ಮಕ್ಳು ಕುಕ್ಕಿಂಗು, ವಾಷಿಂಗು, ಕ್ಲೀನಿಂಗು ಅಂತ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ. ಅವರೆಲ್ಲ ಏನು ಅನ್ಪೇಯ್ಡ್ ಆಲ್ರೌಂಡರ್ಸ್ ಹಾಗಾದ್ರೆ? ಕಣ ಗೆಳೆಯ, ಅವರೊಂಥರ ಆಲ್ರೌಂಡರ್ಸೇ. ಆದರೂ ನೀನೇನೋ ಹೇಳು, ಈಗೀಗ ನೀನು ಒಬ್ಬ ಗಂಡನಾಗಿ ಪಕ್ಕ ಗಂಡನ ಡ್ಯೂಟಿ ಮಾಡ್ತಾ ಇದೆಯಾ. ಹೌದಾ? ಹ್ಞೂ ಕಣ, ನೀನು ಒಂಥರ ಗಂಡು ಮುತ್ತೈದೆ ಆಗ್ಬಿಟ್ಟಿದ್ಯಾ. ಗಂಡು ಮುತ್ತ ಇದ್ದೀರಾ? ಏನದು? ಅದು ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆ ಬಿಡು. ಅಪ್ಪ ಸ್ವಲ್ಪ ಬೇಗ ಬಾ, ಆಫೀಸ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಮರೆತುಬಿಟ್ಟಿಯಾ? ಓ ಆನಂದ, ಇವತ್ತು ನಾನು ಮೀಟಿಂಗ್ ಬರೋದಕ್ಕಾಗಲ್ಲ, ಕ್ಯಾನ್ಸಲ್ ಮಾಡ್ಬಿಡು. ಏನು ಹೇಳ್ತಾ ಇದೆಯಾ ಅಪ್ಪ? ಅದು ಇಂಪಾರ್ಟೆಂಟ್ ಮೀಟಿಂಗು, ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸರಿ, ಒಂದು ಕೆಲಸ ಮಾಡು, ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಬಂದ್ಬಿಡು, ಇಲ್ಲೇ ಮೀಟಿಂಗ್ ಮಾಡೋಣ. ಏನು ಹೇಳ್ತಾ ಇದೆಯಾ? ಹಾಂ ಅಪ್ಪ, ನಾನು ಹೇಳ್ದಷ್ಟು ಮಾಡೋ, ಎಲ್ಲರನ್ನೂ ಇಲ್ಲಿಗೆ ಶಿಫ್ಟ್ ಮಾಡೋ, ಇಲ್ಲೇ ಮೀಟಿಂಗ್ ಮಾಡೋಣ. ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಏನೋ ಗೆಳೆಯ, ಹೆಂಡ್ತಿಗೋಸ್ಕರ ಇಡೀ ಆಫೀಸ್ನಲ್ಲಿಗೆ ತಗೊಂಬಂತಿದ್ಯಲ್ಲೋ. ಆಫೀಸ್ ಏನೋ, ನಾನು ಬಿಲ್ಡಿಂಗ್ನೇ ಶಿಫ್ಟ್ ಮಾಡಿಸ್ಬೇಕು ಅಂತಿದ್ದೆ, ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಲಿಲ್ಲ ಅಷ್ಟೇ. ಏನು ಹೇಳು, ಫಿಲಮ್ ಕೊನೆಯಲ್ಲಿ ಕಳ್ಳರೆಲ್ಲ ಒಳ್ಳೆಯವರಾಗ್ತಾರಲ್ಲ, ಆ ಥರ ಕೊನೆಗೆ ನೀನು ಒಳ್ಳೆ ಗಡ್ಡ ಆಗ್ಬಿಟ್ಟೆ ಕಣ. ನೀನು ನೋಡ್ತಾ ಇದ್ರೆ ನನಗೆ ಆನಂದ ಪಟ್ಟ ಬರ್ತಾ ಇತ್ತು. ಯಾಕೆ ಮಾಡೋ ನೀನು ಡ್ರಾಮಾನ? ಇಡ ಫೋನು, ಕರ್ಕೊಂಬ ಬೇಗ. ಓಕೆ, ಆದಷ್ಟು ಬೇಗ ಇರ್ತೀವಿ. ಬಾಯ್. No, today it's not possible. Tomorrow, tomorrow, ಮಾತಾಡ್ಬೇಕಾಗಿತ್ತು. ಅಯ್ಯೋ ನಾನು ಫೋನ್ ಮಾಡ್ತೀನಿಮ್ಮ. ಏನು, ನಾ ಫೋನಲ್ಲಿದ್ದೀನಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಏನು ಹೇಳಿ ಸಿಸ್ಟರ್, ಎಲ್ಲ ಉಲ್ಟಾ ಹೊಡಿತದೆ. ನಾವು ಅಂದ್ಕೊಂಡಾಗ ಏನೂ ಆಗ್ತಾ ಇಲ್ಲ. ನೀನು ನೋಡಿದ್ರೆ ಅವ್ನು ಹಿಂಗೆ, ಅವ್ನು ಹಂಗೆ, ಅವ್ನು ಮೂಡ್ ಹಿಂಗೆ ಅಂತ ಏನೇನೋ ಹೇಳ್ತೀಯಪ್ಪ. ಸಿಸ್ಟರ್, ಗೌತಮ್ ಭೂಮಿಕನ ಡ್ರಾಪ್ ಮಾಡಕ್ಕೆ ಹೋದವನು ಸುಮ್ಮನಾಗಲಿಲ್ಲ. ಒಂದು ಲೆವೆಲ್ ಮುಂದಕ್ಕೆ ಹೋಗಿ ಎಲ್ಲನೂ ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ಬಿಟ್ಟಿದ್ದಾನೆ. ಏನು ಹೇಳ್ತಾ ಇದೆಯಾ ಅಣ್ಣ? ನಮ್ಮ ಅಳಿಮಯ್ಯ ಆಫೀಸನ್ನೇ ಕೋಚಿಂಗ್ ಸೆಂಟರ್ ಕ್ಯಾಂಪಸ್ಗೆ ಶಿಫ್ಟ್ ಮಾಡಿಸ್ತಾ ಇದ್ದಾನೆ. ಇವತ್ತು ಅವನ ಮೀಟಿಂಗ್ಸ್ ಎಲ್ಲ ಅಲ್ಲೇ ಮಾಡ್ತಾನಂತೆ. ಇದಕ್ಕೇನು ಹೇಳಬೇಕು ಸಿಸ್ಟರ್? ಹೆಂಡತಿ ಮೇಲಿನ ಹುಚ್ಚೆಲ್ಲ ತಲೆಗೇರ್ಬಿಟ್ಟಿದೆ ಅನ್ಸುತ್ತೆ ಅವನಿಗೆ. ಹೆಂಡತಿ ಬಂದರೆ ಇವನ್ ಮೈಂಡ್ ಚೇಂಜ್ ಆಗತ್ತೆ ಅಂತ ಇವನ್ ಮದುವೆ ಮುಂದಕ್ಕೆ ತಳ್ಕೊಂಡು ಬಂದೆ. ಕೊನೆಗೆ ಅವ್ನ ಡೇಟ್ ಬಾರ್ ಆದಮೇಲೆ ಅವ್ನ ಮದುವೆ ಮಾಡಿಸ್ದೆ. ಅಷ್ಟಾದರೂ ಕೊನೆಗೂ ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗ್ತಾ ಇದೆ. ಅವ್ನು ಈ ಮಟ್ಟಿಗೆ ಚೇಂಜ್ ಆಗ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಓ ಸಿಸ್ಟರ್, ಇದೊಂಥರ ವಿಚಿತ್ರವಾದ ಸತ್ಯ ಅಂತಾರಲ್ಲ, ಆ ಥರದ ಕೇಸ್. ಕಂಪ್ಲೀಟ್ 360 ಡಿಗ್ರಿ ಯೂ ಟರ್ನ್. ಸ್ವಲ್ಪ ಡೇಂಜರಸ್ ಅಂತ ಅನ್ಸಲ್ವಾ? ನೀನು ಹೇಳ್ತಾ ಇರೋದು ಕರೆಕ್ಟನ. ಎಲ್ಲ ಅವಳಿಂದಾನೇ ಆಗ್ತಾ ಇರೋದು. ಅವಳ ಕುಮ್ಮಕ್ಕಿಂದಾನೇ ಇದೆಲ್ಲ ಆಗ್ತಾ ಇರೋದು. ಅವಳು ಅವನನ್ನು ಕಂಪ್ಲೀಟ್ ಆಗಿ ತನ್ನ ಕಂಟ್ರೋಲಿಗೆ ತಗೊಂಡಿದ್ದಾಳೆ. ಇಷ್ಟು ದಿನ ಅಮ್ಮನ ಮಗ ಆಗಿದ್ದ ಗೌತಮ್ ಈಗ ಅಮ್ಮವ್ರ ಗಂಡ ಆಗಿದ್ದಾನೆ. ನಿಜ ಅಣ್ಣ, ಅವನು ಮೊದಲಿನ ಗೌತಮ್ ಅಲ್ಲ. ಮೊದಲು ನಾನು ಏನೇ ಹೇಳಿದ್ರು ನನ್ನ ಮಾತು ನಡೀತಿತ್ತು. ಈಗ ನನ್ನ ಮಾತು ನಡೀತಿಲ್ಲ ಅಂದರೆ ಅದರ ಅರ್ಥ ಎಲ್ಲ ಅವಳೇ ನಡೆಸ್ತಿದ್ದಾಳೆ ಅಂತ ಅರ್ಥ. ಎಷ್ಟು ದಿನ ನನ್ನ ಕೈಯಲ್ಲಿದ್ದಿದ್ದು ರಿಮೋಟ್ ಕಂಟ್ರೋಲ್ ಈಗ ಅವಳ ಕೈಯಲ್ಲಿದೆ. ಹೀಗೆಲ್ಲ ಆಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ಇನ್ನೂ ಕಾಲ ಮಿಂಚಿಲ್ಲ ಸಿಸ್ಟರ್, ನೀನು ಇಮಿಡಿಯೇಟ್ ಆಗಿ ಇನ್ನೊಂದು ಸ್ಟೆಪ್ ತಗೋ. ಪಾಠ ಹೇಳೋ ಟೀಚರಿಗೆ ಪಾಠ ಕಲಿಸ್ಬೇಕು ಅಂದರೆ ನೀನು ಸ್ಪೆಷಲ್ ಕ್ಲಾಸೇ ತಗೋಬೇಕು ಸಿಸ್ಟರ್. ಅವಳು ಟೀಚರ್ ಆಗಿರ್ಬೋದು, ಆದರೆ ನೀನು ಇಡೀ ಮನೆಗೆ HOD ಅನ್ನೋದನ್ನು ಮರಿಬೇಡ. ಇವತ್ತು ಒಂಥರ ಬೇರೆನೇ ಎಕ್ಸ್ಪೀರಿಯನ್ಸ್ ನಿಮಗೆ. ಜಸ್ಟ್ ಹೇರಿ. ಗುಡ್ ಮಾರ್ನಿಂಗ್ ಸರ್. ಇದೆ ನಮ್ಮ ಬಾಸ್ ಚೇಂಬರ್. ಆಫೀಸಲ್ಲಿ ಹೋಗೋ ಏನಂತೀವಿ? ಮೇ ಕಮಿನ್ ಸರ್ ಅಂತೀವಲ್ಲ, ಇಲ್ಲೂ ಹಾಗೆ ಅನ್ಬೇಕು.
ಮೇ ಕಮಿನ್ ಸರ್. ಏಯ್ ಸಾಕು ಬರೋ ಸುಮ್ಮನೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಆಫೀಸಿಂದ ಇಲ್ಲಿಗೆ ಬರೋಕ್ಕೆ ಹೇಳಿ ಯಾರು ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಬರೀ ಕೂತ್ಕೊಳ್ಳಿ. ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಸರ್, ಭಾಳ ಚೆನ್ನಾಗಿದೆ. ಒಂಥರ ಚೇಂಜ್ ಓವರ್ ಇದ್ದಂಗೆ. ಆಫೀಸ್ ಕೆಲಸನ ಹೀಗೂ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತಾ ಇದ್ದೀವಿ. ವರ್ಕ್ ಫ್ರಮ್ ಹೋಮ್ ಅನ್ನೋ ಥರ ವರ್ಕ್ ಫ್ರಮ್ ಗಾರ್ಡನ್. ಅಗೇನ್ ಸಾರಿ, ನನ್ನಿಂದ ನಿಮಗೆಲ್ಲ ತೊಂದರೆ ಆಗಿದೆ. ಇವತ್ತೊಂದು ಸಲ ಮೀಟಿಂಗ್ ಮಾಡೋಣ. ಇಟ್ಸ್ ಓಕೆ ಸರ್. ಥ್ಯಾಂಕ್ ಯು. ನಮ್ದೆಲ್ಲ ಓಕೆ ಗೆಳೆಯ. ನಿಂದೆಂಗಪ್ಪ ಮೊದಲೇ ಸೆನ್ಸಿಟಿವ್ ನೀನು. ಮಿಡ್ ಸಮ್ಮರು ಬಿಸಿಲು ಸುಡ್ತಾ ಇದೆ, ಎಸ್ ಇಲ್ದೆ ಹೆಂಗೋ ಕೆಲಸ ಮಾಡ್ತೀಯಾ? ಇವತ್ತೊಂದಿನ ನಡೆಯುತ್ತೆ ಬಿಡ. ಕರೆಕ್ಟ್, ಒಂದೇನಲ್ವಾ, ಹೆಂಗೋ ನಡೆಯುತ್ತೆ. ಇದು ಯಾವ ನ್ಯಾಯನು ಅಲ್ಲ? ನಿನ್ನ ಅತ್ತಿಗೆ ಲವ್ ಸ್ಟೋರಿ ಮಧ್ಯೆ ನಮ್ಮನ್ನೆಲ್ಲ ಕರ್ಕೊಂಬಂದು ಯಾಕೋ ಬಿಸಿಲಲ್ಲಿ ಒಣಗಿಸ್ತಾ ಇದೆಯಾ? ಇದು ಸರಿನೇನು? ಏಯ್, ನೀನು ನನ್ನ ಫ್ರೆಂಡು. ಎಂಥ ಟೈಮಲ್ಲೂ ಎಂಥ ಪರಿಸ್ಥಿತಿಯಲ್ಲೂ ನನ್ನ ಜೊತೆಗಿರಬೇಕು. ಅದು ನಿನ್ನ ಡ್ಯೂಟಿ. ಮುಚ್ಕೊಂಡು ಕೂತ್ಕೋ. ನಾನು ಇರ್ತೀನಿ ಕಣ. ಹಾಂ ಪಾಪ ಇವರೆಲ್ಲ ಏನೋ ಪಾಪ ಮಾಡಿದ್ರು. ಬಿಸಿಲಲ್ಲಿ ಒಳ್ಳೆ ಸಂಡಿಗೆ ಒಣಗಿಸ್ತಾ ಇದೆಯಲ್ಲ. ಏಯ್ ಕೂತ್ಕೊಳ್ಳ. ಓಕೆ, ಮೀಟಿಂಗ್ ಸ್ಟಾರ್ಟ್ ಮಾಡೋಣ. ಹಾ. ಓಕೆ ಓಕೆ, ಏನೋ ಇವತ್ತಿನ ಅಜೆಂಡಾ? ಮೊದಲು ಅದನ್ನು ಫಾಲೋ ಅಪ್ ಮಾಡಿ. ಎನಿ ಡೌಟ್ಸ್? ಒಂದು ಇಂಪಾರ್ಟೆಂಟ್ ಡೌಟ್ ಇದೆ ಗೆಳೆಯ. ಹೇಳಪ್ಪ. ಲಂಚ್ ಟೈಮ್ ಆಗ್ತಾ ಇದೆ, ದಯ ತೋರಿಸಿದ್ರೆ ಫುಡ್ ಆರ್ಡರ್ ಮಾಡ್ಬೋದು. ಕೇಳ್ತಿಯಲ್ಲ, ಆರ್ಡರ್ ಮಾಡೋ. ಗುಡ್. ನಿನಗೆ ಏನು ಬೇಕು ಹೇಳಪ್ಪ? ನನಗೆ ಏಯ್ ಒಂದು ನಿಮಿಷ ಇರು. So like I was saying that, excuse me. So sorry. Really sorry. ಹಲೋ. ಹಾಂ ಭೂಮಿಕಾ ಅವರೇ, ನಾವೆಲ್ಲ ಇಲ್ಲೇ ಇದ್ವಿ, ಊಟಕ್ಕೆ ಆರ್ಡರ್ ಮಾಡ್ತಾ ಇದ್ವಿ. ನಿಮಗೂ ಏನು ಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡ್ಬಿಡ್ತೀವಿ. ಎಲ್ಲ ಅಂದರೆ? ನಾನು, ಆನಂದ ಮತ್ತು ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಇಲ್ಲೇ ಇದ್ದೀವಿ. ಅವರೆಲ್ಲ ಯಾಕೆ ಇಲ್ಲಿದ್ದಾರೆ? ಇಲ್ಲೇ ನಿಮ್ಮ ಗಾರ್ಡನಲ್ಲೇ ಮೀಟಿಂಗ್ ಮಾಡ್ತಾ ಇದ್ವಿ. ಹೇಳಿ, ಏನು ಆರ್ಡರ್ ಮಾಡಬೇಕಾಗಿತ್ತು? ಏನಾದರೂ ಓಕೆ. ನಿಮಗೇನು ಓಕೆ ಅನ್ನೋದೆಲ್ಲ ಏನು ಸಿಕ್ಕಲ್ಲ ಇಲ್ಲಿ. ಸ್ಪೆಸಿಫಿಕ್ ಆಗಿ ಇಂಥದ್ದು ಬೇಕು ಅಂತ ಹೇಳಿ. ಸರಿ, ನಿಮ್ಗೇನು ಇಷ್ಟನೋ ಅದನ್ನೇ ಆರ್ಡರ್ ಮಾಡಿ. ನನಗೆ ಚಿಕನ್ ಕರಿ ವೈಟ್ ರೈಸ್, ಓಕೆನಾ? ಆದರೆ ಅದು ನನಗೆ ಕಷ್ಟ. ನನಗೆ ಗೊತ್ತು, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಬಿಡಿ, ಏನಾದರೂ ವೆಜಿಟೇರಿಯನ್ ಹೇಳ್ತೀನಿ. ಕಂಪ್ನಿ ಕೊಡೋದಕ್ಕೆ ನಾನು ಇವತ್ತು ವೆಜಿಟೇರಿಯನ್ನೇ ತಿಂತೀನಿ. ನಿಮಗೋಸ್ಕರ ವೆಜಿಟೇರಿಯನ್ನೇ ಆಗ್ಬಿಡ್ತೀನಿ. ಹಾಗೇನು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೇನು ಇಷ್ಟನೋ ಅದನ್ನ ನೀವು ತಿನ್ನಿ, ನನಗೇನು ಇಷ್ಟ ಅದನ್ನ ನಾನು ತಿಂತೀನಿ. ಯಾರಿಗೆ ಬದಲಾಗೋದು ಬೇಡ. ನಾವು ಹೇಗಿದ್ದೀವೋ ಹಾಗೆ ಇರೋಣ. ಸರಿ ಬಿಡಿ, ಏನೋ ಒಂದು ಒಳ್ಳೆ ವೆಜಿಟೇರಿಯನ್ ಡಿಶ್ನ ಆರ್ಡರ್ ಮಾಡ್ತೀನಿ. ಓಕೆ, ಬಾಯ್. ಸೊ ಸಾರಿ. ಹಾಂ, ತೊಗೊಳಪ್ಪ ನನ್ನ ಆರ್ಡ್ರು. ಹಾಂ. ಮನೇಲಾದರೆ ಬರೀ ತಿಳಿಸಾರು ಅನ್ನ, ಇಲ್ಲಿ ಬಾಯಿಗೆ ಬಂದಿದ್ದೆ ಆರ್ಡರ್ ಮಾಡ್ತೀರಾ? ಏನೋ ಯೋಚನೆ ಮಾಡ್ತಾ ಇದ್ದೀವಿ, ಆರ್ಡರ್ ಮಾಡೋ. ಆರ್ಡರ್ ಆಯ್ತಪ್ಪ. ಎಲ್ಲ ಕೊಡಿ, ನಾನು ಫೋನ್ ಮಾಡಿಬಿಡ್ತೀನಿ. ಯಾರಿಗೆ? ಈ ಫುಡ್ ಡೆಲಿವರಿ ಏರಿಯಾ ಮ್ಯಾನೇಜರ್ಗೆ. ಏರಿಯಾ ಮ್ಯಾನೇಜರ್ ಯಾಕೋ? ಏನಿಲ್ಲ, ಆದಷ್ಟು ಬೇಗ ನೀಟಾಗಿ ಫುಡ್ನ ತಂದು ಕೊಟ್ಬಿಡ್ಲಿ ಅಂತ ಅಷ್ಟೇ. ಓಹ್, ಮುತುವರ್ಜಿ. ಓಹ್, ಅಕ್ಕನ ಕೋಚಿಂಗ್ ಸೆಂಟರ್ ಹತ್ರನೇ ಆರ್ಡರ್ ಬಿದ್ದಿದೆ. ಲೊಕೇಶನ್ ಹತ್ರನೇ. ಹಲೋ. ಏನಿಲ್ಲ ಜೀವ, ಅದೇ ನನ್ನ ಫ್ರೆಂಡು ನಿನ್ನೆ ಹಾಗೆಲ್ಲ ಹೇಳಿದ್ಲಲ್ಲ, ಅದು ಕೇಳಿದ್ಮೇಲೆ ಯಾಕೋ ಮೈಂಡೇ ಸರಿ ಇಲ್ಲ. ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ಫೋನ್ ಮಾಡಿದೆ. ಮಹಿ, ನಾನು ನಿನಗೆ ನಿನ್ನೆನೇ ಹೇಳಿದೆ ಅಲ್ವಾ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಹೇಳೋರು 1000 ಹೇಳ್ತಾರೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಐ ನೋ, ಬಟ್ ಬೇಡ ಅಂದರೂ ಅದು ನೆನಪಾಗುತ್ತೆ ಜೀವ. ಅವಳು ನನ್ನೆಲ್ಲ ಫ್ರೆಂಡ್ಸ್ಗೂ ನೀನು ಡೆಲಿವರಿ ಬಾಯ್ ಅಂತ ಹೇಳ್ಕೊಂಡು ಬಂದಿದ್ದಾಳೆ. ಯಾಕೆಂದರೆ ನಾನೇ ಲವ್ ಮಾಡಿ ಮದುವೆ ಆಗಿರೋ ಹುಡುಗ ನೀನು. ನಿನ್ಗೆ ಯಾವುದ್ರಲ್ಲೂ ಕಮ್ಮಿ ಆಗಿರಬಾರ್ದು. ಇನ್ ಕೇಸ್ ಫ್ಯೂಚರಲ್ಲಿ ಆ ಥರ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಪ್ಲೀಸ್ ನನ್ನ ಹತ್ರ ಹೇಳ್ಕೊ. ಹೇಳ್ದೆ ಮಾತ್ರ ಇರಬೇಡ. ಯಾಕೆ ಜೀವ ಏನು ಮಾತಾಡ್ತಾ ಇಲ್ಲ? ಅದು ನನಗೆ ಸ್ವಲ್ಪ ಕೆಲಸ ಇದೆ. ನಾನು ನಿನಗೆ ಆಮೇಲೆ ಕಾಲ್ ಮಾಡಲಾ? ಓಕೆ.
ಬಾಯ್. ಸಾರಿ ಮಹಿ, ನಾನು ನಿನ್ನಿಂದ ಸತ್ಯನ ಮುಚ್ಚಿಡ್ತಿದ್ದೀನಿ. ನಿನಗೆ ಮನೆಯವರಿಗೆ ಹರ್ಟ್ ಮಾಡೋದು ನನಗಿಷ್ಟ ಇಲ್ಲ. ಗಿಳಿಯ ಹಾಂ ಹಾಂ ಒಂದು ಫುಡ್ ಡೆಲಿವರಿ ಅನಿಸುತ್ತೆ, ಮಾತಾಡ್ತೀನಿ. ಹಲೋ, ಈಗ ಎಲ್ಲಿದ್ದೀರಾ ಹೇಳಿ? ಹಲೋ ಸರ್, ಲೊಕೇಶನ್ ರೀಚ್ ಆಗಿದ್ದೀನಿ. ಇದೇನೋ ವಿಶ್ವೇಶ್ವರಯ್ಯ ಬ್ಲಾಕ್ ಅಂತಿದೆ, ಅಲ್ಲಿದ್ದೀನಿ. ವಿಶ್ವೇಶ್ವರಯ್ಯ ಬ್ಲಾಕ್, ಅಲ್ಲಿ ಮುಂದೆ ಸ್ಟೆಪ್ಸ್ ಇದೆ ನೋಡಿ ಇವರೇ, ಆ ಸ್ಟೆಪ್ಸ್ ಹತ್ಕೊಂಡು ಬನ್ನಿ. ಇಲ್ಲಿ ಹಟ್ಗಳಿದೆ ನೋಡಿ, ಅಲ್ಲಿ ಬಂದ್ಬಿಡಿ. ಹಾಂ ಸರ್, ಬರ್ತಾ ಇದ್ದೀನಿ. ಓಕೆ ಗೆಳೆಯ, ಹಾಂ ಬಂದಪ್ಪ ಫುಡ್ಡು. ಓಕೆ, ಲ್ಯಾಪ್ಟಾಪ್ ಎಲ್ಲ ಕ್ಲೋಸ್ ಮಾಡಿ. ಯಾ ಲೆಟ್ಸ್ ಹ್ಯಾವ್ ಫುಡ್. ಇವರ ಅಂದರೆ ಕಸ್ಟಮರ್ ನೇಮ್ ಆನಂದ್, ಭಾವನು ಇದ್ದಾರೆ. ಏನು ಮಾಡೋದು? ಏನು ಮಾಡೋದೀಗ? ಫುಡ್ ಡೆಲಿವರಿ ಮಾಡಿಲ್ಲ ಅಂದರೆ ಕೆಲಸಕ್ಕೆ ಸಮಸ್ಯೆ ಆಗುತ್ತೆ, ಹೋದರೆ ಇನ್ನೊಂದು ಸಮಸ್ಯೆ. ಏನು ಮಾಡೋದು? ಎಸ್, ಜೀವ